ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಕಾಲ ಭೈರವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಶಿವನಿಗೆ 10 ಅವತಾರಗಳಿವೆ, 100 ರೂಪಗಳಿವೆ. ದುಷ್ಟ ಶಿಕ್ಷಣೆಯನ್ನ ಮಾಡಲಿಕ್ಕೋಸ್ಕರ ಶಿವನು ತಾಳಿದಂತಹ ಅನೇಕ ರೂಪಗಳಲ್ಲಿ ಕಾಲಭೈರವ ರೂಪವೂ ಕೂಡ ಅತ್ಯಂತ ಪ್ರಸಿದ್ಧವಾದದ್ದು. ಕಾಲಭೈರವನ ಅನುಗ್ರಹ ಇದ್ರೆ ಸಾಕು, ಎಂಥ ದುಷ್ಟಶಕ್ತಿಗಳು ಇದ್ರೂ ಕೂಡ ಅವು ನಾಶವಾಗುತ್ತೆ, ನಮ್ಮ ಹತ್ರ ಸುಳಿಯೋದಿಲ್ಲ ಅನ್ನುವಂಥ ನಂಬಿಕೆ ಜನರಲ್ಲಿದೆ. ಹಾಗಾದ್ರೆ ಕಾಲಭೈರವ ಈ ರೂಪವನ್ನ ತಾಳಿದ್ಯಾಕೆ? ಕಾಲಭೈರವನ ಉಪಾಸನೆಯನ್ನ ಮಾಡೋದು ಹೇಗೆ? ಕಾಲಭೈರವನನ್ನ ಒಲಿಸಿಕೊಂಡ್ರೆ ಯಾವೆಲ್ಲ ಬದಲಾವಣೆಗಳು ಜೀವನದಲ್ಲಿ ಸಾಧ್ಯವಾಗುತ್ತೆ? ಈ ಎಲ್ಲ ಕುರಿತಾದ ಅನೇಕ ವಿಚಾರಗಳನ್ನ, ಮಾಹಿತಿಯನ್ನ ನಮಗೆ ಇವತ್ತು ತಿಳಿಸ್ಕೊಡೋಕೆ ಈ ಚರ್ಚೆಯಲ್ಲಿ ಖ್ಯಾತ ತಂತ್ರ ಸಾಧಕರಾದಂಥ ಶ್ರೀರಂಗ ಭಾರ್ಗವ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಕಾಲಭೈರವ ಆ ಹೆಸರು ಕೇಳ್ತಿದ್ದ ಹಾಗೆ ನಮಗೊಂದು ವೈಬ್ರೇಷನ್ ಬರುತ್ತೆ, ಒಂದು ಮೋಟಿವೇಶನ್ ಇರುತ್ತೆ. ಆ ಉಗ್ರ ರೂಪವನ್ನು ನೆನೆಸ್ಕೊಂಡಾಗ, ಆ ಶಿವನ ಒಂದು ಅವತಾರವನ್ನು ನೋಡೋದೇ ಅಥವಾ ರೂಪವನ್ನು ನೆನೆಸ್ಕೊಳ್ಳೋದೇ ಒಂದು ವೈಬ್ರೇಷನ್, ಒಂದು ರೋಮಾಂಚನ. ಕಾಲಭೈರವ ಈ ಶಿವನ ರೂಪ, ಶಿವ ಯಾವ ಒಂದು ಹೊತ್ತಿನಲ್ಲಿ ಈ ರೂಪವನ್ನು ತಾಳ್ತಾನೆ, ಅಥವಾ ಕಾಲಭೈರವನ ರೂಪ ಪ್ರಕಟಗೊಂಡಿದ್ದು ಹೇಗೆ ಅಂತ? ಓಕೆ, ಒಳ್ಳೆ ಪ್ರಶ್ನೆ. ಡಿವೈನ್ ಅಸೆಂಬ್ಲಿ ಅಂತ ಆಗುತ್ತೆ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇದರಲ್ಲಿ ಯಾರ ಮೇಲೂ ಯಾರು ಕೀಳು ಅನ್ನೋದು ಒಂದು, ಅಂದ್ರೆ ಅಧಿಕಾರದಲ್ಲಿ. ಯಾಕಂದ್ರೆ ಇಲ್ಲಿ ಪ್ರಕೃತಿಯಲ್ಲಿ ಏನು ಇಲ್ಲಿ ಹೋಮ ನಡೀತಾ ಇತ್ತು ಆ ಕಾಲದಲ್ಲಿ, ಆ ಆಹುತಿ ಏನಿದೆ, ಆಹುತಿ ಅಂತೀವಲ್ಲ, ಅದನ್ನ ಯಾರು ಸ್ವೀಕರಿಸೋದು, ಯಾರಿಗೆ ಸಮರ್ಪಣೆ ಆಗಿ, ಇವಾಗ ಲೀಡರ್ ಅಂತ ಬೇಕಲ್ವ. ಇವಾಗ ಇಲ್ಲಿ ಹೇಗೆ ದೇಶದ ನಮ್ಮ ರಾಜ್ಯದಲ್ಲಿ ಪಕ್ಷಗಳಿದೆ, 3 ಪಕ್ಷ, ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ಇದರಲ್ಲಿ ಒಂದು ಎಕ್ಸಾಮಿನೇಷನ್ ಅನ್ನೋದು ನಡೆಯುತ್ತೆ. ಅದರಲ್ಲಿ ಬ್ರಹ್ಮ ಬಂದು ಏನಂತೀವಿ, ಬಹಳ ಈಗೋಯಿಸ್ಟಿಕ್ ನೇಚರ್ ಇರುತ್ತೆ, ಅಹಂ ಅನ್ನೋದು ಬಹಳ ಜಾಸ್ತಿ ಇರುತ್ತೆ. ಸರಿ, ಶಿವ ಏನ್ ಮಾಡ್ತಾನೆ, ಒಂದು ಪರೀಕ್ಷೆ ಇಡ್ತಾನೆ. ಒಂದು ಅಗ್ನಿ ತರ, ಒಂದು ಪಿಲ್ಲರ್ ಆಫ್ ಅಗ್ನಿ ತರ ಕ್ರಿಯೇಟ್ ಆಗುತ್ತೆ. ಅದನ್ನ ನಿಲೋಹಿತ ಅಂತ ಕರೀತಾರೆ. ನಿಲೋಹಿತ ವಿಚ್ ಇಸ್ ಎ ಬ್ಲೂ ವಿತ್ ರೆಡ್ ಫ್ಲೇಮ್ ಇರುವಂತದ್ದು. ಆಯ್ತಾ? ಆಮೇಲೆ ಅಲ್ಲೊಂದು ಪ್ರಶ್ನೆಯೂ ಸ್ಟಾರ್ಟ್ ಆಗುತ್ತೆ. ಏನಂತ ಅಂದ್ರೆ, ವಿಷ್ಣುಗೆ ಮತ್ತೆ ಬ್ರಹ್ಮನ್ಗೆ ಹೇಳೋದು, ಯಾವುದು ಇದ್ರ ಏನಂತೀವಿ ಅಂತ್ಯ ಯಾವುದು, ಆದಿ ಯಾವುದು ಹುಡುಕ್ಬೇಕು ನೀವು ಅಂತ. ವಿಷ್ಣು ಪಾತಾಳಕ್ಕೆ ಬರ್ತಾನೆ, ಆಯ್ತಾ, ಸಿಗಲ್ಲ. ಆದ್ರೆ ಬ್ರಹ್ಮ ಏನ್ ಮಾಡ್ತಾನೆ, ಒಂದು ಸುಳ್ಳು ಹೇಳೋ ತರ, ಕೇತಕಿ ಅನ್ನೋದು ಒಂದು ಫ್ಲವರ್ದು ಒಂದು ನಿಮಿಷ, ಕೇತಕಿ ಅನ್ನೋದು ಒಂದು ಫ್ಲವರ್ ನೇಮ್. ಆಯ್ತಾ? ಶಿವ, ನನಗೆ ನಿನ್ನ ಆದಿ ಅಂತ್ಯ ನನಗೆ ಗೊತ್ತಾಗಿದೆ ಈ ಹೂ ಮೂಲಕ ಅಂತ ಹೇಳ್ತಾನೆ. ಆವಾಗ ಶಿವನ ಏನಾಗುತ್ತೆ, ಇವನಿಗೆ ಬಹಳ ಏನಂತೀವಿ ಇಗ್ನೋರೆನ್ಸು ಮತ್ತೆ ಅಹಂ ಇದೆ, ಸುಳ್ಳು ಹೇಳ್ತಾ ಇದ್ದಾನೆ. ಈ ಕಾರಣಕ್ಕೆ ಏನಂತಂದ್ರೆ, ಅವನ ಆಜ್ಞಾಚಕ್ರ ಇಂದ ಒಂದು ಫಾರ್ಮ್ ಆಗುತ್ತೆ, ಅವನೇ ಕಾಲಭೈರವ. ಈ ಕಿರುಬೆರಳಿದೆಯಲ್ಲ, ಇದರಿಂದ ಕಟ್ ಮಾಡ್ತಾನೆ 5ನೇ ತಲೆ ಬ್ರಹ್ಮಂದು. ಆಯ್ತಾ? ಶಿವ ಕಟ್ ಮಾಡ್ತಾರೆ. ಕಟ್ ಮಾಡಿ ಏನಂತೀವಿ, ಬಿಕಾಸ್ ಆಫ್ ಟು ಡಿಸ್ಟ್ರಾಯ್ ದಿ ಈಗೋ ಆಫ್ ಬ್ರಹ್ಮ. ಆಯ್ತಾ? ಬ್ರಹ್ಮನಿಗೆ 5 ತಲೆ ಇರುತ್ತೆ. ಇವಾಗ ಚತುರ್ಮುಖ ಬ್ರಹ್ಮ ಅಂತೀವಿ. ಆಯ್ತಾ? 5 ತಲೆ ಇದ್ದಿದ್ದು ಒಂದು, ಅದನ್ನ ಸಂಹಾರ ಮಾಡೋದೇ ಯಾರು, ನಮ್ಮ ಕಾಲಭೈರವ. ಶಿವನ ರೂಪವಾದಂತಹ ಕಾಲಭೈರವ ಬ್ರಹ್ಮನ್ ತಲೆನ ಕಟ್ ಮಾಡ್ತಾರೆ. ಬ್ರಹ್ಮನಿಗೆ 5 ತಲೆ ಇರುತ್ತೆ. ಹಾಗಾದ್ರೆ 5 ತಲೆ ಇರುತ್ತೆ. 5 ತಲೆಯ ಬ್ರಹ್ಮ. ಓಕೆ. ಅದಾದ್ಮೇಲೆ ಶಿವನಿಗೆ ಏನಾಗುತ್ತೆ, ಒಂದು ಪ್ರಾಯಶ್ಚಿತ, ಬ್ರಹ್ಮಹತ್ಯೆ ಮಾಡಿದೀನಿ ಅಂತ. ಬ್ರಾಹ್ಮಣನ ಕೊಂದ್ರೆ ಬ್ರಹ್ಮಹತ್ಯೆ ಅಂತೀವಿ. ಬ್ರಾಹ್ಮಣನ ಕೊಂದ್ರೆ ಬ್ರಹ್ಮಹತ್ಯೆ ಅಂತೀವಿ. ಬ್ರಹ್ಮಹತ್ಯೆ ಮೀನಿಂಗ್ ಬ್ರಾಹ್ಮಣನನ್ನ ಕೊನ್ನೋದು. ಅದು ಆಕ್ಚುಲಿ ಹಂಗ್ ಬರಲ್ಲ. ಸ್ಪಿರಿಚುವಲ್ ಅಲ್ಲಿ ಏನ್ ಹೇಳ್ತೀವಿ, ಯಾರು ಇಲ್ಲಿ ಕ್ಯಾಸ್ಟ್ ಬರಲ್ಲ. ಬ್ರಹ್ಮ ಜ್ಞಾನ ಯಾರು ಅವನು ಯಾರು ಅವನ ತಪಸ್ಸು, ಜಪ, ಅಧ್ಯಯನ ಮೂಲಕ ಹೊಂದಿರ್ತಾನೆ, ಅವನ್ನ ನಾವು ಬ್ರಾಹ್ಮಣ ಅನ್ಬೇಕು. ಅದು ಜಾತಿ. ಸೊ ಇವನ್ ಕ್ರಿಯೇಟರ್ ಆಫ್ ದಿ ಯೂನಿವರ್ಸ್ ಅಲ್ವಾ ಬ್ರಹ್ಮ. ಸೊ ಹಾಗಾಗಿ ಅವನಿಗೆ ಬ್ರಾಹ್ಮಣ್ ಅಂತೀವಿ. ಹಾಗಾಗಿ ಏನ್ ಮಾಡ್ತಾನೆ ಶಿವ, ತಲೆ ಕಟ್ ಮಾಡಿದ್ಮೇಲೆ ಒಂದು ಪ್ರಾಯಶ್ಚಿತ ಅನ್ಬಿಟ್ಟು ಭಿಕ್ಷೆ ಬೇಡ್ತಾನೆ. ಆಯ್ತಾ? ಎಲ್ಲಾ ಕಡೆನೂ ಭಿಕ್ಷೆ ಬೇಡ್ತಾನೆ. ಕೊನೆಗೆ ವಾರಣಾಸಿಯಲ್ಲಿ ಕತೆ ಎಲ್ಲರಿಗೂ ಗೊತ್ತಿರೋದೇನಂತ ಅಂದ್ರೆ, ಕಪಾಲ ಅಲ್ಲಿ ಬಿಡ್ತಾನೆ, ಮಾಯ ಆಗೋಗುತ್ತೆ ಅಥವಾ ಕಪಾಲ ಹೊಡೆದೋಗುತ್ತೆ ಅಂತ. ಅಲ್ಲ, ಆ ಕಪಾಲ ಏನು ಬೀಳುತ್ತೆ ಶಿವನ ಕೈಯಿಂದ, ಎಲ್ಲಿ ಅಲ್ಲಿ ಕಾಶಿ ಕೊತ್ವಾಲ್ ಅಂತ ಅವನು ನಿಲ್ತಾನೆ ಸ್ಥಿರವಾಗಿ. ಆ ಕಪಾಲ ಏನಾಗುತ್ತೆ, ಅರುಣಾಚಲೇಶ್ವರ ಅಂತ ಏನಿದೆ ಇಲ್ಲಿ ತಮಿಳ್ನಾಡು ಅಲ್ಲಿ ತಿರುವಣ್ಣಾಮಲೆಯಲ್ಲಿ ಏನಿದೆ, ಅಲ್ಲಿ ಬಂದು ಬೀಳುತ್ತೆ.
ಅದನ್ನ ಇವತ್ತು ದಕ್ಷಿಣ ಕಾಶಿ ಅಂತೀವಿ. ಯಾವ್ದನ್ನ? ಅರುಣಾಚಲೇಶ್ವರ ತಿರುವಣ್ಣಾಮಲೆಯಲ್ಲಿರುವಂತದ್ದು. ಆಯ್ತಾ? ಈ ಕಪಾಲ ಅಂದ್ರೆ ಏನು? ಇದು ಕಪಾಲ ಅಂದ್ರೆ ಬ್ರಹ್ಮನ ತಲೆ, ಆ ಬುರುಡೆ. ಅಂದ್ರೆ ಶಿವ ಕೈಲಿ ಹಿಡ್ಕೊಂಡಿರ್ತಾರಲ್ಲ, ಕಟ್ ಮಾಡ್ತಾರಲ್ಲ, ಆ ಕಟ್ ಮಾಡಿದಾಗ ಕಿರು ಬೆರಳಲ್ಲಿ ಕಚ್ಕೊಂಡಿರುತ್ತೆ. ಕಿರುಬೆರಳಲ್ಲಿ ಇರುತ್ತೆ ಅದು. ಇರುತ್ತೆ. ಅಂದ್ರೆ ಏನಂದ್ರೆ ಅರ್ಥ, ನಾವು ಇವಾಗ ಯಾರನ್ನಾದ್ರೂ ಒಂದು ಸಾಯಿಸಿದ್ರೆ ಅಥವಾ ಸಂಹಾರ ಮಾಡಿದ್ರೆ ಆ ಪಶ್ಚಾತ್ತಾಪ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇದ್ದೇ ಇರುತ್ತಲ್ಲ. ಅವ್ರ ಬಾಡಿ ನಮ್ ಜೊತೆಗೆ ಬರ್ದೇ ಇದ್ರು ಅಥವಾ ಅವರು ಸತ್ತ ಮೇಲೆ ಪ್ರೇತ ರೂಪ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅದು ಬೇರೆ ತರ ಮನುಷ್ಯನಿಗೆ ತಗೊಂಡ್ರೆ, ದೈವಿಕವಾಗಿ ಪುರಾಣ ತರ ತಗೊಂಡ್ರೆ ಏನು ಅವರು ತಲೆನ ಕತ್ತರಿಸ್ತಾರೆ, ಆ ಕತ್ತರಿಸಿದ ನಂತರ ಏನಂತೀವಿ ಪಶ್ಚಾತ್ತಾಪಕ್ಕೆ ಭಿಕ್ಷಾಟನೆ ಮಾಡ್ತಾರೆ ಶಿವ. ಅದನ್ನೇ ಹಿಡ್ಕೊಂಡು ಶಿವ ಭಿಕ್ಷಾಟನೆ ಮಾಡ್ತಾರೆ. ಅದು ನಿಜಾನಾ? ಹೌದು ನಡೆಯುತ್ತೆ ಕತೆ ಹತ್ರ ಹೇಳಿರೋ ಪ್ರಕಾರ. ಓಕೆ, ಅಂದ್ರೆ ಬ್ರಹ್ಮನ ಒಂದು ತಲೆ ಬುರುಡೆಯನ್ನ ಇಟ್ಕೊಂಡು ಶಿವ ಅದ್ರಲ್ಲಿ ಭಿಕ್ಷೆ ಬೇಡ್ತಾರೆ. ಅದಾದ್ಮೇಲೆ ವಾರಣಾಸಿಯಲ್ಲಿ, ಎಲ್ಲಿ ಇವಾಗ ಏನ್ ನಾವು ಕಾಶಿ ಅಂತ ಕರಿತೀವಿ, ಅಲ್ಲಿ ನಿಲ್ಲಬೇಕು ಅಂತ ಒಂದು ಇದಾಗುತ್ತೆ, ಏನಂತೀವಿ ಸ್ಥಾಪನೆ. ಎಕ್ಸಾಕ್ಟ್ಲಿ ನೀವು ಹೇಳ್ತಿದ್ದಾಗೆ ಶಿವ ಭಿಕ್ಷೆ ಬೇಡೋದಕ್ಕೆ ಆರಂಭ ಮಾಡಿದ್ದು ಈ ಒಂದು ಪ್ರಾಯಶ್ಚಿತಕ್ಕೆ. ಅಂದ್ರೆ ಬ್ರಹ್ಮನ ತಲೆಯನ್ನ ನಾನು ಕಡ್ದಿದ್ದೀನಿ, ಈ ಪ್ರಾಯಶ್ಚಿತಕ್ಕೋಸ್ಕರ ಶಿವ ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಾನೆ. ಹೌದು. ಸೊ ಆ ಬ್ರಹ್ಮಹತ್ಯೆ ಏನಂತೀವಿ ತೊಳ್ಕೊಳ್ಳೋದಿಕ್ಕೋಸ್ಕರ ಅವನು ಭಿಕ್ಷಾಟನೆ ಮಾಡ್ತಾನೆ. ಜೊತೆಗೆ ಆ ಕಪಾಲ ಬಂದು ಬೇರೆ ಪುರಾಣ ಅಥವಾ ಬೇರೆ ಹೇಳಿರೋ ಪ್ರಕಾರ ಅದು ಅಲ್ಲೇ ಕಳೆದೋಗುತ್ತೆ ಅಥವಾ ಹೊಡೆದೋಗುತ್ತೆ ಅಂತ ಇದೆ. ಅಲ್ಲ, ಆ ಕಪಾಲ ಅರುಣಾಚಲೇಶ್ವರ ತಿರುವಣ್ಣಾಮಲೆಯಲ್ಲಿ ಬಂದಿಲ್ಲತ್ತೆ. ಕಪಾಲ ಇದೆ ಅಂದ್ರೆ ಆ ಫಾರ್ಮ್ ಬಂದಿದೆ. ಇವಾಗ ಅದು ಅಗ್ನಿಲಿಂಗ ಅಂತೀವಿ. ಅಗ್ನಿಲಿಂಗ ಅಂತೀವಿ. ಪಂಚಭೂತಗಳ ಲಿಂಗಾಸ್ ಬರುತ್ತೆ, ಅದರಲ್ಲಿ ಅಗ್ನಿಲಿಂಗ ಇವತ್ತು ಅರುಣಾಚಲೇಶ್ವರಲ್ಲಿ ಪರಿಕ್ರಮ ಮಾಡ್ಕೊಂಡ್ ಬಂದು 14 ಕಿಲೋಮೀಟರ್ ಸ್ವಾಮಿ ದರ್ಶನ ಮಾಡ್ತಾರೆ. ಮತ್ತೆ ಅಲ್ಲಿ ಯಾರಿಗೆ ಹೋಗಿದ್ರೆ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂತೀವಿ. ಒಳಮುಖವಾಗಿ ನಾವು ಬೆಳೆಯೋದು ಅಂತ. ಇಟ್ ಮೇ ಬಿ ಎನಿ ಸಂಕಲ್ಪ ಇರ್ಬೋದು, ಆ ಸ್ವಾಮಿ ಆಧ್ಯಾತ್ಮ ಸಬ್ಜೆಕ್ಟ್ ಇರ್ಬೋದು ಅಥವಾ ಮೆಟೀರಿಯಲಿಸ್ಟಿಕ್ ಯಾವುದೇ ಲೈಫ್ ಇರ್ಬೋದು. ಹಿ ವಿಲ್ ಟೇಕ್ ಕೇರ್, ಹಿ ವಿಲ್ ಟ್ರಾನ್ಸ್ಫಾರ್ಮ್. ರಜನಿಕಾಂತ್ ಕೂಡ ಅದನ್ನ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ, ಯಾಕಂದ್ರೆ ಅವರು ಅನುಭವ ಪಡೆದಿದ್ದಾರೆ. ದಕ್ಷಿಣ ಕಾಶಿ ಬಂದು ಅರುಣಾಚಲೇಶ್ವರ. ಇವತ್ತು ಸ್ಥಳ ಮಹಿಮೆ ಇದೆ. ಮತ್ತೆ ಈ ಕಾರ್ತಿಕ ದೀಪೋತ್ಸವ ಸಮಯದಲ್ಲಿ, ಕಾರ್ತಿಕ ಮಾಸ ಸಮಯದಲ್ಲಿ ಅರುಣಾಚಲೇಶ್ವರ ಪ್ರವೇಶ ಮಾಡೋದು ಬಹಳ ಒಳ್ಳೇದು. ಮತ್ತೆ ಅಲ್ಲಿ ಪರಿಕ್ರಮ ಯಾರು ಮಾಡ್ತೀರಾ, ಅಲ್ಲಿ ನೀವು ದೀಪ ತಗೊಳ್ಳಿ ಕೈಗೆ. ಪರಿಕ್ರಮ ಅಂದ್ರೆ ಪ್ರದಕ್ಷಿಣೆ 14 ಕಿಲೋಮೀಟರ್ ಇದೆ. ಆಯ್ತಾ? ಸುತ್ತ ಬೆಟ್ಟ ಕೂಡ ಅಲ್ಲಿ ಶಿವನ ರಿಲೇಮ್ಸ್ ಅಂತೀವಲ್ಲ, ಅಂಶ ಅಂತೀವಲ್ಲ, ಮತ್ತೆ ಒಂದೊಂದು ದೇವಸ್ಥಾನ, ಒಂದೊಂದು ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಹೋಗ್ತಾ ವಾಕ್ ಮಾಡ್ತಾ ಹೋದಾಗ ಪರಿಕ್ರಮ ಅಲ್ಲಿ ನಾವು ಅದನ್ನ ನೋಡ್ಬೋದು, ಸಾಕ್ಷಿ ಮಾಡ್ಕೊಬೋದು. ಜೊತೆಗೆ ನಾನೇನು ಹೇಳೋದಂದ್ರೆ, ಈ ಸಮಯದಲ್ಲಿ ಒಂದು ದೀಪ ನೀವು ಕೈಯಲ್ಲಿ ಹಿಡ್ಕೊಂಡು, ಆಯ್ತಾ, ಸಾಧ್ಯ ಆದರೆ 1 ಅಥವಾ 5 ಬತ್ತಿ ದೀಪ ನೀವು ಪರಿಕ್ರಮ ಮಾಡಿ. ಕಾರ್ತಿಕ ಮಾಸದಲ್ಲಿ ನೀವು ಮಾಡೋದ್ರಿಂದ ಹೊರಗಡೆ ಏನು ನೀವು ದೀಪ ತಗೊಂಡು ನೀವು ಆ ಕಡೆ ಬೆಟ್ಟಕ್ಕೂ ನೀವು ಒಂದು ಪ್ರದಕ್ಷಿಣೆ, ಒಂದು ಏನಂತೀವಿ ರಿಚುವಲ್ ಥರನೂ ಆಗುತ್ತೆ. ಮೀನ್ ವೈಲ್ ನಮ್ಮ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ಗೂ ನಮಗೆ ಬೆಳಕಿಗೆ ದಾರಿ ಸಿಗುತ್ತೆ. ನೀವು ಮಾಡ್ಲಿ ಬಿಡ್ಲಿ, ಅರುಣಾಚಲೇಶ್ವರ ಅದನ್ನ ಇದು ಮಾಡ್ಕೊಡ್ತಾನೆ, ಆಶೀರ್ವಾದ ಮಾಡ್ಕೊಡ್ತಾನೆ. ಬಟ್ ಸ್ವಲ್ಪ ತಿಳ್ಕೊಂಡು ಮಾಡಿ, ಅರ್ಥ ತಿಳ್ಕೊಂಡು ಮಾಡಿ ಅನ್ನೋದು ನನ್ನ ಒಂದು ಉದ್ದೇಶ. ಓಕೆ, ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಈ ಬ್ರಹ್ಮನ ಅಹಂಕಾರವನ್ನ ನಿರ್ಣಾಮ ಮಾಡೋದಕ್ಕೋಸ್ಕರ ಕಾಲಭೈರವ ಹುಟ್ಟಿದ್ನ? ಹೌದು, ಅದು ಶಿವನ ಆಜ್ಞಾಚಕ್ರ ಇಂದನೇ ಹುಟ್ಟಿರುವಂತ ಒಂದು ಉಗ್ರ ಸ್ವರೂಪ ಕಾಲಭೈರವ. ಓಕೆ, ಯಾಕೆ ಮಾತು ಕೇಳ್ತಿದ್ದೀನಿ ಅಂದ್ರೆ, ಈಗ ವೀರಭದ್ರನು ಕೂಡ ಶಿವನ ರೂಪವೇ. ಅದನ್ನ ಹೇಳುವಾಗ ಶಿವನ ಬೆವರಿಂದ ವೀರಭದ್ರ ಬಂದ, ಇಲ್ಲ ಶಿವನ ಒಂದು ತಲೆ ಕೂದಲಿಂದ ಭೈರವ ಉದ್ಭವವಾದ ವೀರಭದ್ರೇಶ್ವರ ಸ್ವಾಮಿ ಅನ್ನುವಂಥದ್ದು ಕೆಲವು ಇದರಲ್ಲಿ ನೋಡ್ತೀವಿ. ಹಾಗೆ ಶಿವನ ರೂಪವೇ ಆದಂತಹ ಕಾಲಭೈರವ ಜನಿಸಿದ್ದು ಯಾಕೆ ಅನ್ನೋದಕ್ಕೆ ನಾವು ಈಗ ಹೇಳಿದಂಥದ್ದು, ಬ್ರಹ್ಮನ ತಲೆಯನ್ನ ಆತ ತೆಗೆಯೋದಕ್ಕೋಸ್ಕರ, ಅವನ ಅಹಂಕಾರವನ್ನ ನಿರ್ಣಾಮ ಮಾಡೋದಕ್ಕೋಸ್ಕರ ಕಾಲಭೈರವ ಹುಟ್ಟುತ್ತಾನೆ ಅನ್ನೋದು. ಅದೇ ನೀವು ಹೇಳಿದಾಗ ಇವಾಗ ವೀರಭದ್ರ ಬಗ್ಗೆ ಏನು ಹೇಳಿದ್ರೆ, 64 ಭೈರವ ಅಲ್ಲಿ ವೀರಭದ್ರನು ಬರ್ತಾನೆ. ಆಯ್ತಾ? ದಿಸ್ ಆಲ್ಸೋ ಕಾಲಭೈರವ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಶಿವ ಅಂತ ಹೇಳ್ಬೋದು. 64 ಭೈರವ, ಅದರಲ್ಲಿ ವೀರಭದ್ರ ಕೂಡ ಒಂದು. ಹಾಗಾದ್ರೆ ಕಾಲಭೈರವ ರೂಪ ಇದೇ ಮೂಲ ರೂಪವಾ, ಅಥವಾ ಭೈರವ ರೂಪಗಳಲ್ಲಿ ಕಾಲಭೈರವನು ಒಂದ? ಭೈರವ ರೂಪದಲ್ಲಿ ಕಾಲಭೈರವ ಒಂದು ರೂಪ. ಹೌದು. ಓ, ಹಾಗಾದ್ರೆ ಎಷ್ಟು ಭೈರವಗಳಿದಾವೆ, ಅದಕ್ಕೆ ಅದರದೇ ಆದಂಥ ಬೇರೆ ಬೇರೆ, ಈಗ ಒಂದು ರೂಪಗಳಿಗೆ ಇಂಥದ್ದೇ ಉದ್ದೇಶ, ಇಂಥದ್ದೇ ಅವತಾರ, ಇಂಥದ್ದೇ ಕಾರ್ಯ ಅಂತಿರುತ್ತಲ್ಲ, ಹಾಗೆ 64 ರೂಪಗಳಿಗೂ ಕೂಡ ಬೇರೆ ಬೇರೆ ಕಾರ್ಯಗಳೇ ಇದ್ದೇವೆ. ಹೌದು
64 ಇವಾಗ ಹೇಗೆ ಅಂದರೆ ಒಂದು ಕ್ಯಾಬಿನೆಟ್ಟಲ್ಲಿ ಹೇಗೆ ಮಿನಿಸ್ಟರ್ಸ್ ಇರ್ತಾರೆ, ಇವರು ನೀರಾವರಿ ಸಚಿವರು, ಇವರು ವಿದ್ಯಾಭ್ಯಾಸಕ್ಕೊಬ್ಬರು, ಆ ಥರ ಭೈರವಾಸಲ್ಲಿ 64 ಭೈರವಾಸಲ್ಲಿ ಕಾಲಭೈರವ ಒಬ್ಬ ಬರ್ತಾನೆ. ಓಕೆ. ಬಟ್ ಶಿವನೇ ದ ಮೇನ್ ಡೇಟಿ, ಆಯ್ತಾ. ಅದರಲ್ಲಿ ಅಷ್ಟಭೈರವ ಬಂದು ಅವನ ನಾವು ತಂತ್ರ ಸಾಧನೆಯಲ್ಲಿ ಪ್ರಯೋಗಕ್ಕೆ ಬಳಸ್ತೀವಿ. ಹಲವಾರು ಅದು ಘೋರವಾದ ಪ್ರಯೋಗಗಳಿಗೆ ಬಳಸ್ತೀವಿ. ಖಂಡಿತ ತಂತ್ರ ಸಾಧನೆ, ಭೈರವ ಸಾಧನೆ ಬಗ್ಗೆ ಖಂಡಿತ ಮಾತಾಡೋಣ. ಅದಕ್ಕಿಂತ ಮುಂಚೆ ಈ ಕಾಲ ಭೈರವ ಅಂದ್ರೆ, ಕಾಲ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಇದೊಂದು ಟೈಮ್ ಅಂತ. ಸೊ ಭೈರವನ ರೂಪದಲ್ಲಿ ಈ ಕಾಲ ಭೈರವ ಅನ್ನೋದು ಸಮಯವನ್ನ ಪರಿಪಾಲನೆ ಮಾಡಕ್ಕೆ ಅಥವಾ ಸಮಯವನ್ನ ಸೂಚಿಸುವಂತದ್ದೇ ಕಾಲ ಭೈರವನ. ಇವಾಗ ಒಬ್ಬ ಮನುಷ್ಯನಿಗೆ ಭಾಳ ಇವಾಗ ಶನಿ ದಶೆ ಅಂತೀವಿ, ಆಯ್ತಾ, ಅಥವಾ 7.5 ಅಂತೀವಿ. ಆಮೇಲೆ ಯಾವುದೇ ಕೆಲಸದಲ್ಲೂ ಅನ್ನೋನ್ ಏನಂತೀವಿ, ರಿಸಾಲ್ವೇ ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ಸು, ಕುತ್ತಿಗೆವರೆಗೂ ಬಂದ್ಬಿಟ್ಟಿರುತ್ತೆ, ಪ್ರಾಣ ಹೋಗೋ ಸಿಚುವೇಶನ್ ಬಂದ್ಬಿಟ್ಟಿರುತ್ತೆ. ಹಲವಾರು ಪೂಜೆ ಪುನಸ್ಕಾರಗಳು ಮಾಡಿರ್ತಾರೆ, ಆದರೆ ಯಾರು ಕಾಲಭೈರವ ಹತ್ರ ಹೋಗ್ತಾರೆ ಅವನು ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಏನಂತೀವಿ ಅದನ್ನು ಮೀರಿಸ್ತಾನೆ. ಈಸ್ ಬಿಯಾಂಡ್ ದಟ್ ಅಂತಲೇ ಹೇಳ್ತೀವಿ. ಇವಾಗ ಮಹಾಕಾಳ್ ಏನಂತೀವಿ, ಉಜ್ಜಯಿನಲ್ಲಿ ಮಹಾಕಾಳ್ ಇದ್ದಾನೆ. ಆದರೆ ಮಹಾಕಾಳ್ನು ಭೇಟಿ ಮಾಡೋದಕ್ಕಿಂತ ಮುಂಚೆ ಫಸ್ಟು ಭೈರವನ್ನ ನೀನು ಅನುಮತಿ ತಗೋ. ಆಮೇಲೆ ನಮ್ಮ ಸ್ಪಿರಿಚುವಲ್ ಸಬ್ಜೆಕ್ಟಲ್ಲಿ ಹಿಪ್ನೋಥೆರಪಿಯಲ್ಲಿ ಒಂದು ಮಾತು ಹೇಳ್ತೀವಿ, ಆಕಾಶಿಕ್ ರೆಕಾರ್ಡ್ ಅಂತ. ಇವಾಗ ಜಾತಕ ಅಂತ ಏನು ನೋಡ್ತೀವಿ ಅದನ್ನು ಆಕಾಶಿಕ್ ರೆಕಾರ್ಡ್ ಅಂತೀವಿ. ಅದನ್ನು ಬರ್ನ್ ಮಾಡೋ ಕೆಪಾಸಿಟಿ ಇರೋದು ಕಾಲಭೈರವಾಗಿರುತ್ತೆ. ಇವಾಗ ಜಾತಕ ಇರುತ್ತೆ ಮೇಡಮ್, ಒಬ್ರದ್ದು ಇದೇ ಥರ ಜಾತಕ ಇರುತ್ತೆ, ಬಟ್ ಆ ಜಾತಕದಲ್ಲೂ ಅವನಲ್ಲಿ ಏನೋ ಒಂಥರ ಯೋಗ್ಯತೆನೂ ಇರಲ್ಲ. ಕೆಲವು ಸತಿ ಒಂದು ಒಳ್ಳೆ ಮಿನಿಸ್ಟರ್ ಆಗಬೇಕು, MP ಆಗಬೇಕು, ಏನೋ ಇರುತ್ತೆ, ಒಂದು ಆಸೆ ಇಟ್ಕೊಂಡಿರ್ತಾನೆ. ಬಟ್ ಕಾಲಭೈರವ ಮಾಡಿಕೊಡ್ತಾನೆ ಆ ಘಟನೆಗಳು. ಇವಾಗ ವಾರಣಾಸಿ ಕ್ಷೇತ್ರದಲ್ಲಿ ಗೆದ್ದಿರೋದು ನರೇಂದ್ರ ಮೋದಿ. ಕಾಲಭೈರವ ಆಶೀರ್ವಾದ ಇಲ್ದ್ರೆ ಗೆಲ್ಲಕ್ಕೆ ಸಾಧ್ಯನಾ? ಸೊ ಹೀಗಿರುತ್ತೆ ಅವನ ಪವರ್. ಅಂದ್ರೆ MLA MP ಆಗ್ಬೇಕು ಅಂತಿರೋ ನಮ್ಮ ರಾಜಕಾರಣಿಗಳು ದೊಡ್ಡವರು ಕೂಡ ಕಾಲಭೈರವನ ಉಪಾಸನೆ ಮಾಡಿದ್ರೆ ಅಧಿಕಾರ ಖಂಡಿತವಾಗಿ ಸಿಗುತ್ತೆ. ಇವಾಗ ಮೋದಿ ಅವ್ರು ಏನ್ ಮಾಡ್ತಾ ಇದ್ರು, TV ಮಾಡ್ತಾ ಇದ್ರು. ಅವರ ಅನುಭವ ವಾಜಪೇಯಿ ಅವ್ರ ಜೊತೆಗಿತ್ತು, ಅಡ್ವಾಣಿ ಅವ್ರ ಜೊತೆಗಿತ್ತು, ಒಪ್ಕೊಂತೀನಿ. ಆದ್ರೆ ಒಂದು ದೈವಿಕ ಶಕ್ತಿ ಇಲ್ದಿರ ಇಷ್ಟು ಬರೋದಕ್ಕೆ ಸಾಧ್ಯ ಇಲ್ವಲ್ಲ. ಅವರಿಗೆ ಕಾಲಭೈರವನ ಕೃಪೆ ಇದೆ. 100% ಮಹಾಕಾಳ ಅವರೇ ಹೇಳಿದ್ರಲ್ಲ ಒಂದು ಇದರಲ್ಲಿ, ಮಹಾಕಾಳಿನ ಕೃಪೆ ಇರ್ಬೋದು, ಅಥವಾ ವಾರಣಾಸಿ ಕ್ಷೇತ್ರ ಅವ್ರದ್ದು 100% ದೈವಶಕ್ತಿ ಇಲ್ದಿರ ಅಷ್ಟು ಸ್ಥಾನ ಮಾನ ಮತ್ತೆ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ ಇವರೆಲ್ಲ ಕಾಲಭೈರವನ ಶಕ್ತಿ ಅಂತ. ಮೋದಿ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಮಹಾಕಾಲನ ಕೃಪೆಯಿಂದ. ಹೌದು, 100%. ಇವಾಗ ನೀವು ಹಳೆ ವಿಡಿಯೋಸ್ ಅವ್ರದ್ದು ಎಷ್ಟೇ ಸಂದರ್ಶನ ಆಗಿರ್ಬೋದು, ಅವರು ಜ್ಞಾಪಿಸ್ಕೊಳ್ತಾರೆ ಮಹಾಕಾಳಿ ಇರ್ಬೋದು, ಆಯಿತಾ. ನಾವು ಇವಾಗ ಟೈಮ್ ಆ್ಯಂಡ್ ಸ್ಪೇಸ್ ಅಂತ ಏನಂತೀವಿ ಅದನ್ನು ನಾನು ಹೇಳಿದ್ನಲ್ಲ, ವಿಚ್ ಇಸ್ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಪ್ರೇತ ಬಾಧೆ ಇರ್ಬೋದು, ಅಥವಾ ಫಿನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು, ಅಥವಾ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಇರುತ್ತೆ, ಹೇಳ್ಕೊಳಕ್ಕೆ ಆಗಲ್ಲ. ಇದಕ್ಕೆಲ್ಲ ಒಂದು ಕರೆಕ್ಟ್ ಪರ್ಸನ್ ಅಂತ ಹೇಳೋಕ್ಕಾಗಲ್ಲ, ಕರೆಕ್ಟ್ ಏನಂತೀವಿ ಒಂದು ದೈವ ಶಕ್ತಿ ಕಾಲಭೈರವ. ಅವನ ಕೈಯಲ್ಲಿ ರಿಸಾಲ್ವ್ ಮಾಡುವಂಥ ಶಕ್ತಿಗಳು ಎಷ್ಟೋ ಆಗುತ್ತೆ. ನಾನು ಕೂಡ ಅವನ ಪ್ರಯೋಗದಲ್ಲಿ ಅವನ ಏನಂತೀವಿ ಮಂತ್ರಗಳು, ಕೆಲವೊಂದು ತಂತ್ರ ಸಾಧನೆ ಇದೆ, ನಾವು ಉಚ್ಚಾಟನೆಗೆಲ್ಲ ಯೂಸ್ ಮಾಡಿದೀವಿ. ನಾವು ಮಾಡಿದಾಗಲೇ ನಮ್ಮ ಮೈಂಡು ಬಾಡಿ ಆ ಸಿಂಕ್ರನೈಸಿಟಿನ ಹೊಡಿತಾನೆ. ಅಂದರೆ ನನ್ನಲ್ಲೂ ಏನಾದರೂ ಅಹಂ ಅಂತ ಒಂಚೂರು ಉಳಿಸ್ಕೊಂಡಿದ್ರು ಖಾಲಿ ಮಾಡ್ತಾನೆ. ಇದು ಎಂಥದೇ ಪ್ರೇತ ಬಾಧೆ ಇದ್ರೂ ಕಾಲಭೈರವನ ಕೃಪೆಯಿಂದ ದೂರವಾಗುತ್ತೆ. ಆ ಶಕ್ತಿ ಇದೆ. ಯಾಕಂದರೆ ಆಸ್ಟ್ರಲ್ ಎಂಟಿಟೀಸ್ ಅಂತ ಇರುತ್ತೆ ಕೆಲವೊಂದು, ಆಯಿತಾ. ಒಳ್ಳೆ ಯಕ್ಷನೂ ಒನ್ ಆಫ್ ದಿ ಭೈರವಾಸಲ್ಲೂ ಬರ್ತಾರೆ. ಆದರೆ ಕೆಲವೊಂದು ಆಸ್ಟ್ರಲ್ ಎಂಟಿಟೀಸು ಸ್ಟಕ್ ಆಯಿತು ಅಂತ ಅಂದರೆ, ಒಬ್ಬನಿಗೆ ಸಾಧನೆ ಮಾಡೋದಕ್ಕೆ ಅಥವಾ ಅಟ್ಯಾಕ್ ಆಯಿತು ಅಂದರೆ, ಇದಕ್ಕೆಲ್ಲ ಒಳ್ಳೆಯ ಮಾರ್ಗ ಅಂದರೆ ಕಾಲಭೈರವ. ನಂಗೆ ಇನ್ನೊಂದು ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ. ನೀವು ಹೇಳ್ತಿದ್ರಿ ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ಅಥವಾ ಯಾವುದೇ ಒಂದು ನಮ್ಮ ಮನಸ್ಸಿನ ಅಭಿಲಾಷೆಯನ್ನು ಈಡೇರಿಸ್ಕೋಸ್ಕರ MLA MPಗಳು ಕಾಲಭೈರವನ ಕೃಪೆಯನ್ನು ಪಡಿತಾರೆ, ಮಹಾಕಾಲನನ್ನ ಉಪಾಸನೆ ಮಾಡ್ತಾರೆ, ಅವ್ರಿಗೆ ದಕ್ಕತ್ತೆ ಅನ್ನೋದು. ನನಗೆ ಇಲ್ಲಿ ಏನು ನೆನಪಾಗ್ತಿದೆ ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ, ಕರ್ಮ ಇಸ್ ನಥಿಂಗ್ ಬಟ್ ನಾವು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಯಾವುದೋ ಕೆಟ್ಟ ಪಾಪಗಳಿರ್ಬೋದು, ಒಳ್ಳೆ ಕರ್ಮಗಳು ಇರಬಹುದು. ಸೊ ಅದರ ರಿಲೇಟೆಡ್ ಆಗಿ ಏನೇನು ಪಾಪಗಳನ್ನು ಮಾಡಿರ್ತೀವಿ ಅದನ್ನ ಕಾಲಭೈರವ ಕಳಿತಾನೆ ಅನ್ನೋವಂಥದ್ದ. ಅಂದ್ರೆ ಇಲ್ಲಿ ಕಾಲ ಅನ್ನೋ ಹೆಸರು ಬರ್ತಿದೆ, ಕಾಲಭೈರವ. ಸೊ ಕಾಲಕ್ಕೆ ನಿಯಾಮನವಾದಂಥವನು ಕಾಲಭೈರವ ಅದನ್ನ ನಾಶ ಮಾಡ್ತಾನೆ ಅನ್ನೋವಂಥದ್ದ. ನಾಶ ಮಾಡೋದ್ರ ಜೊತೆಗೆ ಅವೇರ್ನೆಸ್ ಕೊಡ್ತಾನೆ. ಇವಾಗ ಕೆಲವೊಂದು ಕರ್ಮಗಳು ನಾವು ಮಾಡ್ಬಿಟ್ಟಿರ್ತೀವಿ ಗೊತ್ತೋ ಗೊತ್ತಿಲ್ದಿರ, ನಮ್ಗೆ ಅರಿವಾಗ್ದಿರ ಅದು ಕಳೆದ್ರೆ ನಮಗೂ ಅರ್ಥ ಇರಲ್ಲ. ಏನಂತೀವಿ ಯೂನಿವರ್ಸಲ್ಲೂ ಅದು ನಾವು ಬಂದಿರೋದು ಏನಕ್ಕೆ, ಇಲ್ಲಿ ಕರ್ಮನ ಮುಗಿಸ್ಕೊಂಡು ಹೋಗೋದಕ್ಕೆ. ಬಟ್ ಆ ಅವೇರ್ನೆಸ್ ಬೇಕಲ್ಲ, ಆ ಕಾನ್ಷಿಯಸ್ನೆಸ್ ಬೇಕಲ್ವಾ, ಅದು ಆ ಬೆಳಕು ಕೊಡೋದೇ ಕಾಲಭೈರವ. ಕೊಟ್ಟು
ನಮಗೆ ಒಂದು ಏನು ಹೇಳ್ತೀವಿ, ವಿದ್ಯೆ ಕೊಟ್ಟು ಅವನು ಸಂಹಾರ ಮಾಡ್ತಾನೆ ನಮ್ಮ ಕರ್ಮಗಳನ್ನ. ಸರಿ, ಭೈರವ ಸಾಧನೆಗೆ ಮದ್ಯ ಮತ್ತೆ ಮಾಂಸವನ್ನೇ ನೈವೇದ್ಯ ಮಾಡೋದು ಯಾಕೆ? ಅದಕ್ಕೇನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ, ಯಾಕೆ ಹಾಗಾಗತ್ತೆ ಅಂತ? ನೋಡಿ, ಕೆಲವು ಸತಿ ಏನಂತೀವಿ, ಪ್ರಾಬ್ಲಮ್ಸ್ ಅನ್ನೋದು ನಾನು ಹೇಳಿದೆ ನಿಮಗೆ ಅವರ ಆಫ್ಲೈನಲ್ಲಿ ಅವಾಗಲೇ ಹೇಳ್ತಾ ಇದ್ದೆ. ಬಲಿ ಅಂತ ಕೊಡ್ತಾರೆ, ಪ್ರಾಣಿ ಬಲಿಯಲ್ಲಿ ಅಶ್ವ ಬಲಿ, ಆಗಿನ ಟೈಮಲ್ಲಿ ಆನೆ ಬಲಿ ಕೂಡ ಇತ್ತು, ಆಯಿತಾ. ಅಂದರೆ ಒಂದು ಎನರ್ಜಿನ ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡಿ, ಈಗ ಶತ್ರು ಸಂಹಾರಕ್ಕೆ ಏನು ಮಾಡ್ತಾರೆ, ಆ ಪ್ರಾಣಿಗೆ ಆ ಎನರ್ಜಿ, ಯಾಕಂದರೆ ಅದು ಜೀವಂತವಾಗಿರುವಂಥದ್ದು, ಲೋವರ್ ಕಾನ್ಷಿಯಸ್ನೆಸ್ ಅಂತೀವಿ ಮನುಷ್ಯನಿಗೆ ಅಲ್ವಾ. ಇವಾಗ ಅವನು ಒಂದು ಮನುಷ್ಯ ಜನ್ಮ ತೊಗೊಂಡಿದ್ದಾನೆ ಅಂದರೆ ಎಷ್ಟೋ ಜನ್ಮಗಳು, ಎಷ್ಟೋ ಯೋನಿಗಳನ್ನ ಅವನು ದಾಟು ಬರಬೇಕು. ಹೌದು, ಅದು ನಿಮ್ಗೆ ಗೊತ್ತಿದೆ. ಆದರೆ ಕೆಲವೊಂದು ಲೋವರ್ ಲೆವೆಲ್ಸ್ ಆಫ್ ಏನಂತೀವಿ, ಇವಾಗ ಒಂದು MLA ಎಲೆಕ್ಷನ್ ಗೆಲ್ಲಬೇಕು ಅಥವಾ ಯಾವುದೋ ಒಂದು ಅಧಿಕಾರ ಸಿಗಬೇಕು ಅಂತ ಅಂದಾಗ ಈ ಲೋವರ್ ಕಾನ್ಷಿಯಸ್ನೆಸ್ ಅಂತ ಏನು ಕರೀತಾರೆ ಪ್ರಾಣಿಗಳು, ಆ್ಯಕ್ಚುಲಿ ಅದರಲ್ಲೂ ಒಳ್ಳೆ ಏನಂತೀವಿ ಕ್ಯಾರೆಕ್ಟರ್ಸ್ ಇರುತ್ತೆ, ಅದರಿಂದ ಕಲಿಯೋದು ಬಹಳ ಇರುತ್ತೆ. ಬಟ್ ಮನುಷ್ಯ ಅಂದಮೇಲೆ ಒಳ್ಳೆ ಬುದ್ಧಿನೂ ಇದೆ, ದುರ್ಬುದ್ಧಿನೂ ಇದೆ, ಆಯಿತಾ. ಎನರ್ಜಿನ ಅದಕ್ಕೆ ಟ್ರಾನ್ಸ್ಫರ್ ಅಂತ ಮಾಡಿ ಒಂದು ಅನಿಮಲ್ ಕಾನ್ಷಿಯಸ್ನೆಸ್ಗೆ ಅಲ್ಲಿ ಬಲಿ ಕೊಡ್ತಾರೆ, ಆಯಿತಾ. ಸೊ ಆಮೇಲೆ ಕೆಲವೊಂದು ಪ್ರಯೋಗ ಮಾಡ್ತಾರೆ, ವಾರಾಹಿ ಪ್ರಯೋಗ ಅಂತ ಎಲ್ಲ. ಅಂದರೆ ಕೆಲವರು ಏನಂತೀವಿ ಹಂದಿನ ಅದರಲ್ಲಿ ಏನೇನೋ ತುಂಬಿಸಿ ಒಬ್ಬರ ಮೇಲೆ ಮಾರಣಾಂತಿಕವಾಗಿ ಮಾರಣ ಅಂತ ಬರುತ್ತೆ ಆ ವಿಚಾರ ಅಲ್ಲಿ. ಅದೆಲ್ಲ ಮಾಡಬೇಕಾದ್ರೆ ಇಲ್ಲಿ ಹೇಗೆ ಮಾಡಿಬಿಟ್ಟಿರ್ತಾರೆ ಪ್ರೋಗ್ರಾಮಿಂಗ್ ಅಂತ ಅಂದರೆ, ಟೋಟಲಾಗೆ ಆ ವ್ಯಕ್ತಿ ಹೋಗಬೇಕು ಅಂತ ಇದ್ದಾಗ ಇನ್ನೊಂದು ಪ್ರಾಣಿನ ಆ ಬಲಿ ಥರ ಕೊಟ್ಬಿಟ್ಟು, ಅಥವಾ ಅದಕ್ಕೆ ಏನಂತೀವಿ ಇನ್ನು ಕೆಟ್ಟದಾಗಿದೆ ಹೇಳೋಕ್ಕಾಗಲ್ಲ, ಎಷ್ಟು ನನ್ನ ಕೈಯಲ್ಲಿ ಸಾಧ್ಯ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಅಂಥದ್ದನ್ನೆಲ್ಲ ಎಲ್ಲೋ ಒಂದು ನದಿಯಲ್ಲಿ, ಹರಿಯೋ ನದಿಯಲ್ಲಿ ಬಿಟ್ಬಿಡುವಂಥದ್ದು ಅಥವಾ ಎಲ್ಲೋ ಸುಟ್ಟು ಹಾಕ್ಬಿಡುವಂಥದ್ದು, ಆಯಿತಾ. ಅದೆಲ್ಲ ಮಾಡ್ತಾರೆ. ಅಂದರೆ ನಮ್ಮ ಒಂದು ಸೋಲ್ ಏನಿದೆ ಈ ದೇಹದಲ್ಲಿ ಏನಿರಬೇಕು, ನಾವೇನಕ್ಕಂತ ಹುಟ್ಟಿದ್ದೀವಿ, ನಮ್ಮ ತಂದೆ ತಾಯಿ ಮೂಲಕ DNA ಅಂತ ನಾನೇನು ಹೇಳಿದ್ದೆ, ಅದೆಲ್ಲ ಉಲ್ಟಾ ಪಲ್ಟಾಲ್ ನಡಿಬೇಕು, ನನ್ನ ಜೀವನ ಹಾಳಾಗಬೇಕು ಅನ್ನೋ ಕಾರಣಕ್ಕೆ ಮನುಷ್ಯ ಇದು ವಾಮಾಚಾರನ ಈ ರೀತಿಯಾಗಿ ಉಪಯೋಗಿಸ್ತಾನೆ, ಆಯಿತಾ. ಅಂಥ ಪ್ರಾಬ್ಲಮ್ಸ್ಗಳಿಗೆಲ್ಲ ಈ ಕೋಳಿ ಅಥವಾ ಮೇಕೆ ಅದನ್ನು ಬಲಿ ರೂಪದಲ್ಲಿ ಇದು ಮಾಡ್ತಾರೆ, ಆಯಿತಾ. ಒಳ್ಳೆ ರೀತಿಯಾಗೂ ಇದೆ ಬಲಿ. ಇನ್ನೊಂದು ರೀತಿ ಬಲಿ ನಾನು ಹೇಳಿದ್ನಲ್ಲ, ವಾಮಾಚಾರ ಪ್ರಯೋಗದಲ್ಲಿ ಯಾವ್ಯಾವ ಥರ ಬಳಸ್ತಾರೆ, ಯೂಸ್ ಮಾಡ್ತಾರೆ ಅಂತ. ಸರ್, ಕಾಲಭೈರವನ ರೂಪಗಳ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ರಿ, ತಂತ್ರ ಸಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಕಾಲಭೈರವನ ವಾಹನ ಕರಿನಾಯಿ ಅಂತ ಹೇಳ್ತೀವಿ. ಸೊ ಇದು ಕಾಲಭೈರವನ ವಾಹನಕ್ಕೂ ಅಷ್ಟೇ ಪ್ರಾಶಸ್ತ್ಯ ಇದೆ. ಯಾಕೆ ಕರಿನಾಯಿಯೇ ಕಾಲಭೈರವನ ವಾಹನವಾಯಿತು? ಇದರಿಂದ ಏನಾದ್ರು ಒಂದು ಹಿನ್ನೆಲೆ ಇದೆಯಾ, ಕಥೆ ಇದೆಯಾ ಅಂತ? ನಿಜವಾದ ವಾಹನ ಬಂದ್ಬಿಟ್ಟು ಕಾಲಭೈರವನಿಗೆ ಹುಲಿ ಬರ್ತಾನೆ. ಕಾಲಭೈರವನ ವಾಹನ ಹುಲಿ ಬರುತ್ತೆ, ಆಯಿತಾ. ಆದರೆ ಇಲ್ಲಿ ನಮ್ಮ ಏನಂತೀವಿ ಈ ರಾಜ್ಯದಲ್ಲಿ ಹುಲಿನ ಕಾಡಲ್ಲಿ ಮಾತ್ರ ನಾವು ನೋಡ್ಬೋದು. ನೀವು ಡೀಪ್ ಲೆವೆಲ್ ಸಾಧನೆ ಅಂತ ಹೋದಾಗ ಕಾಲಭೈರವ ಕಾಡಲ್ಲಿ ಹುಲಿನೇ ಬರ್ತಾನೆ. ಯಾರು ಆ ಪ್ರಯೋಗ ಪೂಜೆ ಮಾಡೋ ಸಮಯದಲ್ಲಿ ಹುಲಿ ಪ್ರತ್ಯಕ್ಷ ಆಗಿರೋದು ನಾನು ಕೇಳಿದ್ದೀನಿ, ಆಯಿತಾ. ಇಲ್ಲಿ ನಮಗೇನಂತ ಅಂದರೆ ಅವನ ಸ್ವರೂಪ ಶ್ವಾನ. ಹೌದು, ಕಾಲಭೈರವ ವಾಹನ ಬಂದು ನಾಯಿ. ಅಂದರೆ ಆ ನಾಯಿ ಕೂಡ ಬರುತ್ತೆ, ಮತ್ತು ಇದು ಬರುತ್ತೆ, ತೋಳ ಕೂಡ ಬರುತ್ತೆ, ಆಯಿತಾ. ಕೆಲವೊಂದು ಪೂಜೆ ಸಮಯದಲ್ಲಿ ನಮಗೆ ಏನಂತೀವಿ ಬೆಕ್ಕು ಕೂಡ ಬರುತ್ತೆ. ಬರೀ ನಾಯಿ ಅಂತಲೇ ಇಲ್ಲಿ ಇದು ಮಾಡಿಬಿಟ್ಟಿದ್ದಾರೆ. ತೋಳ ಇರ್ಬೋದು, ಬೆಕ್ಕಿರ್ಬೋದು, ಹುಲಿ ಇರ್ಬೋದು, ನಾಯಿ ಇರ್ಬೋದು. ಅದರಲ್ಲಿ ನಾಯಿಲಿ ಏನಂದರೆ ಒಂದು ಪ್ರಾಮುಖ್ಯತೆ ಹೆಚ್ಚು ಜಾಸ್ತಿ. ಯಾಕೆ ಅಂತ ಅಂದರೆ ಆ ಲಾಯಲಿಟಿ ಇರ್ಬೋದು. ಓಕೆ. ಇನ್ನು ಕಾಲಭೈರವನಿಗೆ ವಸ್ತ್ರವನ್ನ ಅರ್ಪಿಸುವಾಗ ಕಪ್ಪು ಬಣ್ಣ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಅದು ಯಾಕೆ? ಕಾಲಭೈರವ ಅಂದ ತಕ್ಷಣ ಕಪ್ಪೇ ಇರಬೇಕು, ಕರಿ ಬಣ್ಣದ್ದು ಅಂತ? ಬರೀ ಕಪ್ಪು ಬಣ್ಣ ಮಾತ್ರ ಅಂತಲ್ಲ, ಒಂದೊಂದು ಭೈರವಾಗಿ ನಾನೇನಂದರೆ ಮೇನ್ 8 ಭೈರವಾಸ್ ಏನಿದ್ದಾರೆ, ಕೆಂಪು ಯೂಸ್ ಮಾಡ್ತೀವಿ, ಕಪ್ಪು ಯೂಸ್ ಮಾಡ್ತೀವಿ. ಇವಾಗ ಸ್ವರ್ಣಾಕರ್ಷಣ ಭೈರವ ಅಂತ ಅಂದಾಗ ಅದ್ರಲ್ಲಿ ರೆಡ್ ಯೂಸ್ ಮಾಡ್ತೀವಿ. ಕಾಲಭೈರವಾಗೆ ಕಪ್ಪು ಯೂಸ್ ಮಾಡ್ತೀವಿ. ಮೋಸ್ಟ್ ಎಲ್ಲರೂ ಗೊತ್ತಿರೋದು ಕಪ್ಪು ಮಾತ್ರ ಅಂತ. ಕೆಂಪು ಕಪ್ಪು ಎರಡೂ ಬರುತ್ತೆ. ಓಕೆ. ಇನ್ನು ಕಾಲಭೈರವ ಉಪಾಸನೆಯನ್ನ ಮಾಡಬೇಕು ಅಂತ ಅನ್ಕೊಂಡವರಿಗೆ ಸಾಮಾನ್ಯವಾಗಿ ಶಿವನ ಉಪಾಸನೆ ಮಾಡ್ತಾರೆ, ಆದರೆ ಶಿವನ ಉಗ್ರ ರೂಪವಾದಂತಹ ಕಾಲಭೈರವನ ಉಪಾಸನೆ ಮಾಡೋದು ಕಡಿಮೆ. ಆದರೂ ಕೂಡ ಭೈರವಗಳ ಇಷ್ಟು ರೂಪಗಳಲ್ಲಿ ಕಾಲಭೈರವನ ಉಪಾಸನೆಯನ್ನ ಮಾಡಬೇಕು ಅನ್ಕೊಂಡವರಿಗೆ ಸಾಮಾನ್ಯರಿಗೂ ಇದು ಸಾಧ್ಯನಾ? ಹೇಗೆ ಶಿವನನ್ನ ಹೋಲಿಸ್ಕೊಳ್ಬೇಕು, ಕಾಲಭೈರವನನ್ನ ಹೋಲಿಸ್ಕೊಳ್ಳೋದು ಹೇಗೆ ಅಂತ?
ನೋಡಿ ಸಾಮಾನ್ಯವಾಗಿ ಜನರು ಶಿವನ ದೇವಸ್ಥಾನ ನೋಡಿರ್ತಾರೆ, ಶಿವಲಿಂಗ ಇರೋದು ನೋಡಿರ್ತಾರೆ. ಅದರಿಂದ ಸಿಗೋವಂಥದ್ದು ನಿಮಗೆ ಧ್ಯಾನ, ಒಂದು ನೆಮ್ಮದಿ, ಒಂದು ಪೀಸ್ಫುಲ್ ಆಗಿರುತ್ತೆ. ಒಂದು ಶಿವನ ದೇವಸ್ಥಾನಕ್ಕೆ ಹೋದರೆ ಹೇಗೆ ಅನಿಸುತ್ತೆ ನಮಗೆ, ಒಂದು ತಣ್ಣಗೆ ಒಂದು ನೀರು ಹೇಗೆ ವೈಬ್ರೇಟ್ ಆಗುತ್ತೆ ಆ ಥರ ಇರುತ್ತೆ. ಆದರೆ ನೀವು ನಾನು ಹೇಳಿದ್ನಲ್ಲ ಇವಾಗ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ನನ್ನ ಕರ್ಮ ತುಂಬ ಸ್ಟ್ರಾಂಗ್ ಆಗಿದೆ, ನನಗೆ ತುಂಬ ಎನಿಮೀಸಿಂದ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಾಯಿದೆ, ದೆವ್ವ ಭೂತ ಇದರದ್ದೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಅಂಥದ್ರಲ್ಲಿ ಕಾಲಭೈರವನ ಆರಾಧನೆ ಮಾಡ್ಬೋದು. ನಾನು ಬೇಕಾದರೆ ಒಂದು ಚಿಕ್ಕ ಮಂತ್ರ ಹೇಳ್ಕೊಡ್ಬೋದು. ಒಂದು ನಿಂಬೆಹಣ್ಣು ತಗೊಳ್ಳಿ ಕೈಯಲ್ಲಿ, ಆಯಿತಾ, 21 ಬಾರಿ ಅಥವಾ 108 ಬಾರಿ ಓಂ ಕಾಲಭೈರವಾಯ ನಮಃ ಅಂತ ಹೇಳ್ತಾ ನಿಮಗೆ ನೀವೇ ದೃಷ್ಟಿ ತಗೊಳ್ಳಿ. ತೆಗೆದು ಹೊರಗಡೆ ಎಲ್ಲಾದರೂ ಒಂದು 3 ದಾರಿ ಇರೋ ಜಾಗದಲ್ಲಿ ಸ್ವಲ್ಪ ಇನ್ನೊಂಚೂರು ಕಾಡು ಥರ ಪ್ರಾಂತ್ಯ ಪ್ರದೇಶ ಇರೋದ್ರಲ್ಲಿ ಅಲ್ಲಿ ಸುಟ್ಟಾಕ್ಬಿಡಿ. ಒಂದು ಸ್ವಲ್ಪ ಕರ್ಪೂರ ತುಪ್ಪ ಹಾಕಿ ಅದನ್ನು ಸುಟ್ಟಾಕಿ. ಯಾಕಂದರೆ ಕಾಲಭೈರವ ತೀಕ್ಷ್ಣವಾದ ಈ ಮಕ್ಕಳಿಗೆ ಎಸ್ಪೆಷಲಿ ಜ್ವರ ಬರ್ತಾ ಇರುತ್ತೆ. ಮತ್ತು ಇವಾಗ ನೀವು ನೋಡ್ಬೋದು ಬೇಗ ಕತ್ತಲಾಗತ್ತೆ ಈ ಸಮಯ. ಆ ಕಾರಣಕ್ಕೋಸ್ಕರ ಅಂದರೆ ನೆಗೆಟಿವ್ ಎನರ್ಜಿ ಸ್ವಲ್ಪ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ. ಇದು ರೆಮಿಡಿ ಅವ್ನು ಮಾಡ್ಕೊಬೋದು. ನಿರಂತರವಾಗಿ ಅಮಾವಾಸ್ಯೆ ಪೌರ್ಣಿಮೆ ಸಮಯದಲ್ಲಿ ಇದನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ. ಓಕೆ ಓಕೆ ಸರ್, ಇನ್ನು ಕಾಲಭೈರವನ ಕೃಪೆ ಆಗೋದು ಯಾರಿಗೆ, ಅವಕೃಪೆ ಯಾರಿಗೆ? ಈಗ ತಪ್ಪು ಕೆಲಸ ಮಾಡಿಬಿಟ್ರೆ ಕಾಲಭೈರವ ಶಿಕ್ಷೆ ಮಾಡಿಬಿಡ್ತಾನೆ ಅಂತ ಆ ಥರದ್ದೇನಾರು ಇಲ್ಲ. ಅವನ ಸ್ವರೂಪ ಉಗ್ರ ಇರ್ಬೋದು, ಆದರೆ ಯಾರನ್ನೂ ಅವನು ಏನಂತೀವಿ ದೂಷಿಸಲ್ಲ, ಒಂದು ಜ್ಞಾನ ಕೊಡ್ತಾನೆ. ಇವಾಗ ಈ ತಪ್ಪು ನಿನ್ನಿಂದ ಆಗಿದೆ. ಒಂದು ಕೆಲವು ಸತಿ ನಾವು ತಪ್ಪು ಮಾಡಿಬಿಟ್ಟು ಇಗ್ನೋರೆನ್ಸಲ್ಲಿ ಇರ್ತೀವಿ, ನಾನು ನಂದು ಅನ್ನೋ ಇದರ ಭ್ರಮೆಯಲ್ಲಿರ್ತೀವಿ. ಅದಕ್ಕೊಂದು ಶಿವನ ಉಗ್ರ ಸ್ವರೂಪ ಬೇಕು, ಆಯಿತಾ. ಇಂದಿದ್ದ ತಪ್ಪು ನಿನಗೆ ಒಂದು ಏನಂತೀವಿ ಈ ಕಾನ್ಷಿಯಸ್ನೆಸ್ಗೆ ಬಾ, ಪ್ರಜ್ಞೆ ಇಟ್ಕೋ, ಇದು ಆಗ್ತಾ ಇದೆಯಲ್ಲ ಅಂತ ವಿದ್ಯೆ ಕೊಟ್ಟು ಕರ್ಮನ ಕಳೀತಾನೆ ಅವನ ಕಾಲಭೈರವ. ಭಯ ಪಡುವಂಥದ್ದಿಲ್ಲ, ಎಲ್ಲರ ಮೇಲೂ ಆಶೀರ್ವಾದ ಇದ್ದೇ ಇರುತ್ತೆ. ಓಕೆ ಸರ್, ಇನ್ನು ಕಾರ್ತಿಕ ಮಾಸದಲ್ಲಿ ಕಾಲಭೈರವನ ಒಂದು ಉಪಾಸನೆಯನ್ನ ಮಾಡ್ತಾರೆ. ಶಿವನಿಗೆ ಪ್ರಿಯವಾದಂತಹ ಮಾಸ ಕಾರ್ತಿಕ ಮಾಸ. ಕಾರ್ತಿಕ ಮಾಸವೇ ಕಾಲಭೈರವನ್ನ ಉಳಿಸ್ಕೊಳ್ಳೋದಕ್ಕೆ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ನಿಜಾನಾ? ನಾನು ನಿಮಗೆ ಒಂದು ಸಿಂಪಲ್ ಆಗಿ ಟಿಪ್ಸ್ ಹೇಳ್ತೀನಿ. ಅಂತ ಅಂದರೆ ಯಾವುದೇ ಪೂಜೆ, ಯಾವುದೇ ತಂತ್ರ ಸಾಧನೆ ಇರ್ಬೋದು, ಮೊದಲು ಬೆಳಿಗ್ಗೆ ಎದ್ದ ತಕ್ಷಣವೇ ನಿಮ್ಮ ಮನೇನ ಉಪ್ಪು ನೀರು ಮೂಲಕ ಶುಭ್ರಗೊಳಿಸಿ. ಓಕೆ, ನಂಬರ್ 1. ಪಾಯಿಂಟ್ ನಂಬರ್ 2, ಕರ್ಪೂರ ಮೂಲಕ 8 ದಿಕ್ಕೇನಿದೆ ಮಂಗಳಾರತಿ ಮಾಡಿ, ಆಯಿತಾ. ವಿತ್ ಗಂಟೆ ಶಬ್ದ ಇರ್ಬೋದು, ಅಥವಾ ಡಮರುಗ ತಗೊಳ್ಳಿ, ಶಂಖ ತಗೊಳ್ಳಿ, ಆಯಿತಾ. ಸೊ ಏರು ಪ್ಯೂರಿಫಿಕೇಷನ್ ಆಯಿತು, ಅಗ್ನಿ ತತ್ವ ಮೂಲಕ ಕ್ಲೆನ್ಸಿಂಗ್ ಆಯಿತು. ಅದಕ್ಕಿಂತ ಮುಂಚೆ ಭೂತತ್ವನ ನೀವು ಉಪ್ಪು ನೀರಲ್ಲಿ ಶುದ್ಧಿ ಮಾಡಿದ್ರಿ. ಆಮೇಲೆ ಪವಿತ್ರೋದಕ ಅಂತ ಮಾಡ್ಬೋದು. ಅಂದರೆ 1 ಟಂಬ್ಲರ್ ಥರ ತಗೊಳ್ಳಿ, ಗ್ಲಾಸು ಕಾಪರು. ಅದರ ಮೇಲೆ ನೀವು ಕಾಲಭೈರವ ಅಷ್ಟಕಮ್ ಅಂತ ಹೇಳ್ಬೋದು, ಅಥವಾ ಹನುಮಾನ್ ಚಾಲಿಸ್ ಹೇಳ್ಬೋದು. ಆ ನೀರನ್ನ ತುಳಸಿ ನೀರಿಂದ ಪ್ರೋಕ್ಷಣೆ ಮಾಡಿ 8 ದಿಕ್ಕಿಗೆ, ಆಯಿತಾ. ಆಮೇಲೆ ಇನ್ನೂ ಒಂದು ಬಂದ್ಬಿಟ್ಟು ಕೊನೆಗೆ ಒಂದು ವಾಸ್ತು ಟಿಪ್ ಕೂಡ ಹೇಳ್ತೀನಿ. ನಿಮ್ಮದು ಇವಾಗ ಡೈಮೆನ್ಷನ್ ಇದೆ ಅಂದ್ಕೊಳ್ಳಿ, ಈ ರೂಮು ಅಥವಾ ಒಂದು ಹಾಲು, ಟೋಟಲ್ ಮನೆಯೇ ತಗೊಳ್ಳಿ ಲೆಕ್ಕ. ಹೊರಗಡೆಯಿಂದ ಒಂದು ಎಂಡಿಂದ ಅನದರ್ ಎಂಡು, ಈಸ್ಟಿಂದ ವೆಸ್ಟು, ನಾರ್ತಿಂದ ಸೌತು, ಅದರ ಮಿಡ್ ಪಾಯಿಂಟ್ ಏನು ಬರುತ್ತೆ ಅದನ್ನು ಒಂದು ಸರ್ಕಲ್ ಮಾಡಿ 5 ಬತ್ತಿ ದೀಪನ ನೀವು ಉರಿಸೋದ್ರಿಂದ ಪಂಚಭೂತಗಳ ಸಂಕೇತ ಆರಾಧನೆ ಮಾಡ್ತಾ ಇದ್ದೀರಂತ ಮನೆಗೂ ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ಆ ಬ್ರಹ್ಮಸ್ಥಾನನೇ ನಮಗೆ ಕಾಸ್ಮಿಕ್ ಎನರ್ಜಿ ಏನಿದೆ ಮನೆಗೆ ಬರುವಂಥ ಶಕ್ತಿ. ಎಸ್ ಎಸ್. ಇನ್ನು ಸ್ಮಶಾನದಲ್ಲಿ ಭೈರವ ಸಾಧನೆ ಮಾಡ್ತಾರಲ್ಲ, ಇದು ಯಾಕೆ ಅಂತ? ಸ್ಮಶಾನದಲ್ಲಿ ಭೈರವ ಸಾಧನೆ ವಾಮಾಚಾರನೂ ಇದೆ, ದಕ್ಷಿಣಾಚಾರನೂ ಇದೆ. ಇವಾಗ ಯಾರೋ ತುಂಬ ಮೋಸ ಮಾಡಿಬಿಟ್ಟಿದ್ದಾನೆ, ತುಂಬ ಅವನು ಕರೆಕ್ಟಾಗಿದ್ದು ಅಂತಂದಾಗ ಒಂದು ಕಿಚ್ಚಿದ್ದೇ ಇರುತ್ತಲ್ಲ, ಅದಕ್ಕೆ ಶತ್ರು ಸಂಹಾರ ಅಂತ ಎಲ್ಲ ಮಾಡೋದಕ್ಕೆ ಹೋಗ್ತಾರೆ. ಇನ್ನೊಂದು ರೀತಿಯಾಗಿ ಪ್ರೇತ ಉಚ್ಚಾಟನೆ, ಕೆಲವೊಂದು ಶಕ್ತಿಗಳು ನಾವು ಕರೆದಾಗ ಮನೆಯಲ್ಲಿ ಆ ಎನರ್ಜೀಸು ನಾವು ಬೇರ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಸಂಸಾರದಲ್ಲಿ ಇದ್ದೀನಿ, ತಂದೆ ತಾಯಿ ಇದ್ದಾರೆ ಅಂತ ಅಂದಾಗ ಆ ಎನರ್ಜೀಸ್ ಫಸ್ಟ್ ಆಫ್ ಆಲ್ ಕಾಲಭೈರವ ಸಾಧನೆ ಮಾಡೋದೇ ರಾತ್ರಿ ಹೊತ್ತು. ಅಂಥ ಸಮಯದಲ್ಲಿ ಮನೆಗೆ ಇದು ಮಾಡಿದಾಗ ಸೆನ್ಸಿಟಿವ್ ಎನರ್ಜೀಸ್ ಮನೆಯಲ್ಲಿ ಯಾರಿರ್ತಾರೆ, ಮಕ್ಕಳು ಅಥವಾ ವಯಸ್ಸಾಗಿರೋರಿಗೆ, ಆ ಎನರ್ಜಿ ಹೊಡೆದಾಗ ನಾವು ಕಳ್ಕೊಬೇಕಾಗತ್ತೆ ವ್ಯಕ್ತಿಗಳನ್ನ, ಅಥವಾ ಅಲ್ಲಿ ನಾವು ಸಾಕಿರೋ ಪ್ರಾಣಿ ಆಗಿರ್ಬೋದು. ಆದ್ದರಿಂದ ಸ್ಮಶಾನನ ಆಯ್ಕೆ ಮಾಡ್ಕೊತೀವಿ. ಜೊತೆಗೆ ಅಲ್ಲಿ ಯಾವುದೇ ಥರ ನಿರ್ಬಂಧಗಳಿರಲ್ಲ, ಮತ್ತು ನಮಗೆ ಆ ಸೈಲೆನ್ಸ್ ಬೇಕು. ಅಲ್ಲಿ ಮಾಡೋ ಪ್ರಯೋಗಗಳು ತುಂಬ ವಿಚಿತ್ರವಾಗಿರುತ್ತೆ. ಇದೆಲ್ಲ ಪ್ರಕ್ರಿಯೆಗಳು ಸ್ಮಶಾನದಲ್ಲಿ ನಡೆಯುತ್ತೆ. ಹಾಂ, ಯೂನಿವರ್ಸ್ ಏನಿರುತ್ತೆ ಟೈಮಿಂಗು, ಒಂದು ಏನಂತೀವಿ
ಅನ್ಸೀನ್ ಫೋರ್ಸಸ್ ಅಂತ ಅಂತೀವಲ್ಲ, ಇವಾಗ ಕೆಲವೊಂದು ಕೇಳಿರ್ತೀರ ನೀವು, ಪವಾಡ ಶಕ್ತಿಗಳು ಅಲ್ಲೇನೋ ನಡೀತಾ ಇದೆ. ಇವತ್ತು ಹಾಲೂರು ರಾಮೇಶ್ವರ ಅಂತೀವಿ, ಅಲ್ಲಿ ನೀವೇನಾದರೂ ಒಂದು ಕೇಳಿಕೊಂಡ್ರೆ ಆ ನದಿಯಿಂದ ಬಾಳೆಹಣ್ಣು ಬರುತ್ತೆ, ವೀಳ್ಯದೆಲೆ ಬರುತ್ತೆ ಅಂತ. ಬೇರೆ ಯಾರಾದರೂ ಸೈನ್ಸ್ ಅವರು ಗೊತ್ತಿದ್ರೆ ಮಾತಾಡ್ಬೋದು ಅದ್ರ ಬಗ್ಗೆ, ಆಯಿತಾ? ನೋಡಿ ಹೇಗಿದೆ, ಕೆಲವೊಂದು ನಮಗೆ ಬಿಯಾಂಡ್ ಸೈನ್ಸ್ ಅಂತೀವಿ, ಗೇಜ್ ಮಾಡೋದಕ್ಕಾಗಲ್ಲ. ಸೊ ಗುರು ಏನು ಸಾಧನೆ ಮಾಡಿರ್ತಾನೆ, ಅವನ ಆಶೀರ್ವಾದ ಮೂಲಕ ನಾವಿದನ್ನೆಲ್ಲ ನೋಡ್ಬೋದು. ಎಸ್, ಕಾಲಭೈರವನ ಕುರಿತಾಗಿ ಸಾಕಷ್ಟು ವಿಶೇಷ ವಿಚಾರಗಳನ್ನ, ಅನೇಕ ಮಾಹಿತಿಗಳನ್ನ, ಸಾಕಷ್ಟು ಪ್ರಶ್ನೆಗಳಿಗೆ ಕೂಡ ತಾವು ಉತ್ತರ ಕೊಟ್ರಿ ಗುರುಜಿ. ಧನ್ಯವಾದಗಳು. ಭಾಳ ವೀಕ್ಷಕರೇ, ಕಾಲಭೈರವನ ಬಗ್ಗೆ ಇರುವಂತಹ ಕುತೂಹಲ, ಅವನ ಉಪಾಸನೆಯನ್ನ ಹೇಗೆ ಮಾಡಬೇಕು, ಕಾಲಭೈರವನ ಕೃಪೆಗೆ ಪಾತ್ರರಾಗೋದು ಹೇಗೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ವಿಶೇಷ ಕಾರ್ಯಕ್ರಮ ಕಾಲಭೈರವದಲ್ಲಿ ತಿಳಿದುಕೊಂಡಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.